ನನ್ನ ಮಗನೇ, ಈ ಲೋಕ ಪಾಪಮಯವಾಗಿದೆ. ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಒಬ್ಬನಿಂದ ಸಾಧ್ಯ. ಎಲ್ಲರೂ ಆತನನ್ನೇ ಹುಡುಕುವವರಾಗಿದ್ದಾರೆ. ಆತನೇ ಆ ದೇವರು. ಆ ದೇವರು ಮಾಡಿದ ಸೃಷ್ಟಿಯಲ್ಲಿ ದೇವರನ್ನು ಕಾಣುತ್ತಿದ್ದೇವೆ. ಸೃಷ್ಟಿಕರ್ತನನ್ನು ಮರೆತವರಾಗಿ ನಾವು ಜೀವಿಸುತ್ತಿದ್ದೇವೆ. ಆ ದೇವರು ಅನುಗ್ರಹಿಸಿದ ಒಂದು ಜೀವಿತದಲ್ಲಿ ನಾವುಗಳು ಮತ್ತು ಪ್ರತಿ ಮನುಷ್ಯರು ನೆಮ್ಮದಿ, ಶಾಂತಿ, ಸಮಾಧಾನ ಮತ್ತು ಬಿಡುಗಡೆಗಾಗಿ ಹಾತೊರೆಯುವ ಸಂದರ್ಭಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ದೇವರೇ, ಎಲ್ಲ ಇದೆ, ಆದರೆ ನೆಮ್ಮದಿಯೇ ಇಲ್ಲವಲ್ಲ. ಎಷ್ಟೇ ಕುಡಿದರೂ ಶಾಂತಿಯೇ ಸಿಗುತ್ತಿಲ್ಲವಲ್ಲ. ಸಾಲ ಎಷ್ಟೇ ದುಡಿದರೂ ಇದರದ ಬಿಡುಗಡೆ ಯಾವಾಗ? ಈ ಜೀವನ ನಾಯಿಗಿಂತ ಕಡೆಯಾಗಿದೆ. ಇದಕ್ಕೆ ಕೊನೆ ಯಾವಾಗ? ಎಲ್ಲರೂ ಇದ್ದರು, ಎಲ್ಲವನ್ನು ಕಳೆದುಕೊಂಡೆ. ನನ್ನವರು ಯಾರಿಲ್ಲ. ನನ್ನ ಕಷ್ಟ ಯಾವಾಗ ತೀರುತ್ತದೆ? ಏನೆಲ್ಲ ಮಾಡಿದರೂ ಯಾರೂ ನನ್ನನ್ನು ಇಷ್ಟಪಡೋರಿಲ್ಲ. ದೇವರೇ, ನನ್ನನ್ನು ನಾನು ಅಂತ್ಯ ಮಾಡಿಕೊಳ್ಳುವುದೇ ಸರಿ. ನನ್ನ ಮಗನೇ, ನನ್ನ ಮಗನೇ, ದರುಶನಕ್ಕೆ ನಾ ಕಾದಿಹೆ, ನಿನ್ನ ಕೃಪೆಯನ್ನು ನಾ ಬೇಡುವೆ. ದರುಶನಕ್ಕೆ ನಾ ಕಾದಿಹೆ, ನಿನ್ನ ಕೃಪೆಯನ್ನು ನಾ ಬೇಡುವೆ. ನಿನ್ನ ರಕ್ತದಲ್ಲಿ ನನ್ನ ಪರಿಶುದ್ಧಿಸು, ನಿನ್ನ ಮಗನಾಗೆನ್ನ ಸ್ವೀಕರಿಸು. ನಿನ್ನ ರಕ್ತದಲ್ಲಿ ನನ್ನ ಪರಿಶುದ್ಧಿಸು, ನಿನ್ನ ಮಗನಾಗೆನ್ನ ಸ್ವೀಕರಿಸು. ನನ್ನ ಯೇಸುವೇ, ನನ್ನ ರಾಜನೇ, ನಿನ್ನ ದಯೆಯನ್ನು ತೋರಿ ಸಮಾಜಕ್ಕೆ. ನನ್ನ ಯೇಸುವೇ, ನನ್ನ ರಾಜನೇ, ನಿನ್ನ ದಯೆಯನ್ನು ತೋರಿ ಸಮಾಜಕ್ಕೆ. ವೇದನೆಯಿಂದ ನರಳುತ್ತಿರುವವರೇ ಬನ್ನಿ, ನೀವೆಲ್ಲರೂ ನನ್ನ ಕಡೆಗೆ ಬನ್ನಿರಿ, ನಾನು ನಿಮಗೆ ಬದಲಾವಣೆಯನ್ನು ತರುತ್ತೇನೆ ಎಂದು ದೇವರಾದ ಯೇಸು ಕ್ರಿಸ್ತ ಹೇಳಿದ್ದಾರೆ. ಬಾ ಮಗನೇ, ಬಾ. ದೇವರು ನಿನ್ನ ಯಾವಾಗಲೂ ಕೈ ಬಿಡುವುದಿಲ್ಲ. ದೇವರು ಕರೆದದ್ದನ್ನ ಅರಿಯದೆ, ಅರ್ಥ ಮಾಡಿಕೊಳ್ಳದೆ, ಜೀವನದಲ್ಲಿ ಸೋತು ಬೆಂದು ಎದ್ದು ಬಂದ ಮಗನೇ, ಇನ್ನು ತಡ ಮಾಡಬೇಡ. ಜಗತ್ತಿಗೆ ಸಿಗೋ ಅದೃಷ್ಟ ಬಯಸದೆ ಬರುವಂಥದ್ದೇ ಕೃಪೆ. ಅದು ದೇವರಿಂದ ಸಿಗುತ್ತೆ. ವಿಶ್ವಾಸ, ನೋಡೋದನ್ನ ನಂಬೋದು ನಂಬಿಕೆ, ನೋಡದೆ ತಿಳಿದು ನಂಬೋದು ವಿಶ್ವಾಸ. ರಕ್ಷಿಸು ಅನ್ನೋದು ಪಾಪದಿಂದ ಬಿಡುಗಡೆ, ನರಕದಿಂದ ಕಾಪಾಡಲ್ಪಡೋದು ಯೇಸು ಕ್ರಿಸ್ತರಿಂದ ಸಿಗುತ್ತೆ ಅಂತ ನಾನು ನಂಬ್ತೀನಿ.
ಕ್ರಿಶ್ಚಿಯನ್ಸ್ಗೂ ಬೇರೆಯವ್ರಿಗೂ ವ್ಯತ್ಯಾಸ ಇದೆ ಅಂತೀಯಾ? ನಾವು ತಗೊಳ್ಳೋ ನಿರ್ಧಾರಕ್ಕೆ ನಮಗ್ ಬೇಕಾಗಿರೋದನ್ನ ಆರಿಸಿ ನೋಡ್ಕೊಳ್ಳೋದೇ ಮುಖ್ಯ. ಕ್ರಿಶ್ಚಿಯನ್ಸ್ನ ನೋಡ್ಬೇಡ, ಚರ್ಚನ್ನು ನೋಡ್ಬೇಡ, ಪಾಸ್ಟರ್ಸ್ನ ನೋಡ್ಬೇಡ. ಯೇಸುನ ಮೊದಲು ನೋಡು. ಅವ್ರು ಯಾರು ಅಂತ ತಿಳ್ಕೊ. ಅವಾಗ ನಾವ್ಯಾರು, ನಾವ್ ಹೇಗಿರ್ಬೇಕು ಅಂತ ತಿಳ್ಕೊತೀವಿ. ಆ ಜನರು ತನ್ನ ಮಗನ ಅನುರೂಪಿಗಳಾಗಿರಬೇಕೆಂಬ ತನ್ನ ಯೋಜನೆಗಳಿಗೆ ಅನುಸಾರವಾಗಿ ದೇವರು ಅವರನ್ನು ಕರೆದು ನೀತಿವಂತರನ್ನಾಗಿ ಮಾಡಿ ಅವರಿಗೆ ತನ್ನ ಮಹಿಮೆಯನ್ನು ಕೊಟ್ಟನು. ನನಗೆ ಆಶೀರ್ವಾದ ಮಾಡಿದ ಯೇಸು ಕ್ರಿಸ್ತು ನಿಮ್ಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಅವರು ಪಕ್ಷಪಾತ ಮಾಡದೇ ಇರುವಂತಹ ದೇವರು. ಒಬ್ಬ ಅನಾಥಂತರ, ಒಬ್ಬ ಭಿಕ್ಷುಕಂತರ, ಒಬ್ಬ ಹುಚ್ಚುಂತರ ನನ್ನ ಜೀವನ ಸಾಗುವಾಗ ಆ ಯೇಸು ನನ್ನ ಹುಡ್ಕೊಂಡ್ ಬಂದ್ರಲ್ವಾ, ಇವಾಗ ಅದೇ ಯೇಸು ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಈ ಯೇಸುವನ್ನ ನಿಮ್ಮ ಹೃದಯದಲ್ಲಿ ಅರ್ಪಿಸ್ಕೊಂಡ್ರೆ ನಿಮ್ಮನ್ನ ಬೆಳೆಸೋದು ಮಾತ್ರ ಅಲ್ಲ, ನಾನು ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅದು ಪರಲೋಕವಾಗಿರುತ್ತೆ, ಅದು ಮಹಿಮೆಯಾಗಿರುತ್ತೆ, ಅದು ಸಂತೋಷವಾಗೂ ಇರುತ್ತೆ. ಗಾಡ್ ಬ್ಲೆಸ್ ಯು.